ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BBK12 ಚಾನಲ್ಗೆ. ಫ್ರೆಂಡ್ಸ್, ಬಿಗ್ ಬಾಸ್ ಸೀಸನ್ 2ರ ಮೊದಲ ಕ್ಯಾಪ್ಟನ್ ಯಾರಾಗಿದ್ದಾರೆ ಮತ್ತು ಈ ಟಾಸ್ಕ್ ಯಾರ್ಯಾರ ನಡುವೆ ನಡೆದಿದೆ ಮತ್ತು ಬಿಗ್ ಬಾಸ್ ಇವರಿಗೆ ಯಾವ ಟಾಸ್ಕ್ ಕೊಟ್ಟಿದೆ ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದಿದೆ. ಯಾರು ಗೆದ್ದಿದ್ದಾರೆ ಎಂದು ನಾನು ವಿಡಿಯೋ ಕೊನೆಯಲ್ಲಿ ಹೇಳುತ್ತೇನೆ ಮತ್ತು ಮೊದಲಿಗೆ ಈ ಟಾಸ್ಕ್ ಅನ್ನು ಯಾರು ಆಡಿದ್ದಾರೆ ಎಂದು ಈಗ ನೋಡೋಣ. ಫ್ರೆಂಡ್ಸ್, ಬಿಗ್ ಬಾಸ್ ಮೊದಲೇ ಹೇಳಿತ್ತು, ಪಾಯಿಂಟ್ ಟಾಸ್ಕ್ ಯಾರು ಗೆಲ್ಲುತ್ತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಾರೆ ಎಂದು. ಈಗ ಪಾಯಿಂಟ್ ಟಾಸ್ಕ್ ಗೆದ್ದವರು ರಘು ಅವರ ಟೀಮ್. ರಘು ಮತ್ತು ಸೂರಜ್ ಅವರ ಟೀಮ್ ನ ನಡುವಿನ ಪಾಯಿಂಟ್ಸ್ ಅಂತರ ಕೇವಲ 10 ಇರುತ್ತದೆ. ರಘು ಅವರ ಟೀಮಿಗೆ 1350 ಪಾಯಿಂಟ್ ಬರುತ್ತವೆ ಮತ್ತು ಸೂರಜ್ ಅವರ ಟೀಮಿಗೆ 1340 ಪಾಯಿಂಟ್ ಬರುತ್ತವೆ. ಹಾಗಾಗಿ ಕೇವಲ 10 ಪಾಯಿಂಟ್ ಇಂದ ರಘು ಅವರ ಟೀಮ್ ವಿನ್ ಆಗುತ್ತೆ. ಫ್ರೆಂಡ್ಸ್, ರಘು ಅವರು ಮೊದಲೇ ಪವರ್ ಯೂಸ್ ಮಾಡಿಕೊಂಡಿದ್ದರಿಂದ ರಘು ಅವರ ಟೀಮ್ ಇಂದ ಯಾರು ಆಡುತ್ತಿಲ್ಲ. ರಘು ಅವರು ಒಬ್ಬರೇ ಆಡುತ್ತಿದ್ದಾರೆ ಮತ್ತು ಪವರ್ ಯೂಸ್ ಮಾಡಿಕೊಂಡಿದ್ದ ರಿಷಿ ಅವರು ಕೂಡ ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಿದ್ದಾರೆ. ಫ್ರೆಂಡ್ಸ್, ಕ್ಯಾಪ್ಟನ್ಸಿ ಟಾಸ್ಕ್ ಆಡುವವರು ರಘು ಮತ್ತು ರಿಷಿ. ಫ್ರೆಂಡ್ಸ್, ಈಗ ನಾವು ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇತ್ತು ಎಂದು ನೋಡೋಣ. ಫ್ರೆಂಡ್ಸ್, ಈ ಟಾಸ್ಕ್ ಆಡಲು ಮೊದಲು ರಘು ಅವರು ಆಕ್ಟಿವಿಟಿ ರೂಮ್ಗೆ ಹೋಗುತ್ತಾರೆ ಮತ್ತು ರಾಶಿ ಅವರು ಹೊರಗಡೆ ನಿಲ್ಲುತ್ತಾರೆ. ಫ್ರೆಂಡ್ಸ್, ಈ ಟಾಸ್ಕ್ ಅನ್ನು ಬಿಗ್ ಬಾಸ್ ಟಿವಿಯಲ್ಲಿ ಪ್ರದರ್ಶಿಸುತ್ತಾರೆ. ಟಾಸ್ಕ್ ಯಾವ ರೀತಿ ಇತ್ತೆಂದರೆ, ತಮ್ಮ ಹೆಸರುಗಳಾದ ರಘು RAGH ಎಂಬ 5 ಅಕ್ಷರವನ್ನು ಕತ್ತಲಲ್ಲಿ ಹುಡುಕಿ ಅದನ್ನು ಟೇಬಲ್ ಮೇಲೆ ಅಂಟಿಸಬೇಕು. ರಾಶಿ RASHI ಎಂಬ ಇದು ಕೂಡ 5 ಅಕ್ಷರವಾಗಿರುತ್ತದೆ. ಸ್ಪರ್ಧಿಗಳಿಗೆ ಸ್ವಲ್ಪ ಮಾತ್ರ ಕಾಣಿಸುತ್ತದೆ. ಇದು ಮೆಂಟಲಿ ಟಾಸ್ಕ್ ಆಗಿರುತ್ತದೆ. ಮೊದಲು ರಘು ಅವರು, ನಂತರ ರಿಷಾ ಅವರು ಈ ಗೇಮ್ ಅನ್ನು ಆಡುತ್ತಾರೆ. ಫ್ರೆಂಡ್ಸ್, ಈಗ ನಾವು ಬಿಗ್ ಬಾಸ್ ಸೀಸನ್ 2ರ ಮೊದಲ ಕ್ಯಾಪ್ಟನ್ ಯಾರಾಗಿದ್ದಾರೆ ಎಂದು ನೋಡೋಣ. ಬಿಗ್ ಬಾಸ್ ಸೀಸನ್ 12ರ ಮೊದಲ ಕ್ಯಾಪ್ಟನ್ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ರಘು ಅವರು ಈ ವಾರದ ಮೊದಲ ಕ್ಯಾಪ್ಟನ್ ಆಗಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಬಿಗ್ ಬಾಸ್ ನ ಲೈವ್ ಅಪ್ಡೇಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ರಘು ಅವರು ಕ್ಯಾಪ್ಟನ್ ಆಗಿದ್ದು ನಿಮಗೆ ಹೇಗೆ ಅನಿಸುತ್ತದೆ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.